Good evening, children. Welcome to Suchitra Excellent Classes. Today we have learned third standard, second language English, reading book, clean environment, complete explanation, and learn some new words meanings. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೇ ತರಗತಿಯ ದ್ವಿತೀಯ ಭಾಷೆಯಾಗಿರುವಂಥ ಇಂಗ್ಲೀಷ್ ವಿಷಯದಲ್ಲಿನ ಒಂದು ರೀಡಿಂಗ್ ಬುಕ್ ಆಗಿರ್ತಕ್ಕಂಥ ಕ್ಲೀನ್ ಎನ್ವಿರಾನ್ಮೆಂಟ್ ಈ ಒಂದು ಸ್ಟೋರಿಯ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ತಿಳಿದುಕೊಳ್ಳೋಣ. ನೋಡಿ, ಮೊದಲನೇದಾಗಿ ಸ್ಟೋರಿಯನ್ನು ಹೇಳ್ತಾ ಹೋಗ್ತೇನೆ, ಎಲ್ಲರೂ ಕೂಡ ಗಮನವಿಟ್ಟು ಕೇಳಿರಿ. One moonlit night, Vinay was walking through a park. Suddenly, he heard someone crying. ಒಮ್ಮೆ ಮೂನ್ಲಿಟ್ ನೈಟ್ ಅಂದರೆ ಬೆಳದಿಂಗಳು. ಒಮ್ಮೆ ಬೆಳದಿಂಗಳ ರಾತ್ರಿಯಲ್ಲಿ ವಿನಯ್ ಏನು ಮಾಡ್ತಾ ಇದ್ದ? ವಾಕಿಂಗ್ ಮಾಡ್ತಾ ಇದ್ದ. ಒಂದು ಉದ್ಯಾನವನದಲ್ಲಿ ಆತ ವಾಕಿಂಗ್ ಮಾಡ್ತಾ ಬರ್ತಾ ಇದ್ದ. ಒಮ್ಮೆಲೆ ಆತನಿಗೆ ಒಂದು ಅಳುವಂತಹ ಶಬ್ದ ಕೇಳಿಸುತ್ತದೆ. ಹಿ ಹರ್ಡ್ ಸಮ್ ಒನ್ ಕ್ರೈಯಿಂಗ್. ಯಾರೋ ಅಳುವಂಥ ಒಂದು ಶಬ್ದ ಆತನಿಗೆ ಕೇಳಿಸುತ್ತದೆ. ಯಾರಿಗೆ? ವಿನಯನಿಗೆ. ಆಯಿತಾ? ಆಗ ಆತ ಏನು ಮಾಡ್ತಾನೆ ನೋಡಿ, ಹಿ ಫಾಲೋಡ್ ದ ಕ್ರೈ ಆ್ಯಂಡ್ ಕೇಮ್ ಟು ಎ ಡರ್ಟಿ ಪಾಂಡ್ ವಿತ್ ಪ್ಲಾಂಟ್ಸ್ ಆ್ಯಂಡ್ ಲೀವ್ಸ್ ಫ್ಲೋಟಿಂಗ್ ಆನ್ ಇಟ್. He saw a few fish crying. He asked them, "Why are you sad?" One of the fish said, "The water is so dirty that we cannot breathe. We can't even see the sunlight." Vinay promised to help the fish and other animals that were ಇನ್ ದ ಪಾಂಡ್. ನೋಡಿ, ವಿನಯ್ ಏನು ಮಾಡ್ತಾನೆ, ಯಾರೋ ಅಳುವಂತಹ ಒಂದು ಶಬ್ದ ಕೇಳಿಸಿದಾಗ ಆ ಅಳುವಂತಹ ಶಬ್ದ ಯಾವ ದಿಕ್ಕಿನಲ್ಲಿ ಬರ್ತಿರ್ತಲ್ಲ ಆ ಕಡೆನೇ ಆತ ಹಿಂಬಾಲಿಸುತ್ತಾ ಹೋಗ್ತಾನೆ. ಹೋಗುವಷ್ಟರಲ್ಲಿ ಆತ ಎಲ್ಲಿ ಬಂದು ತಲುಪ್ತಾನೆ ಅಂದರೆ ಒಂದು ಪಾಂಡ್, ಹೊಲಸಾದಂತಹ ಒಂದು ಕೊಳ. ಡರ್ಟಿ ಅಂದರೆ ಹೊಲಸಾದಂತಹ ಒಂದು ಕೊಳಕ್ಕೆ ಬಂದು ಆತ ಸೇರ್ತಾನೆ. ಅದರಲ್ಲಿ ಗಿಡಗಳು, ಎಲೆಗಳು ತೇಲ್ತಾ ಇರ್ತವೆ. ಆ ಒಂದು ನೀರೆಲ್ಲವೂ ಏನಾಗಿರ್ತದೆ, ಆ ಪಾಂಡ್ನಲ್ಲಿರ್ತಕ್ಕಂಥ ನೀರೆಲ್ಲವೂ ಕೆಟ್ಟೋಗಿರುತ್ತೆ. ಹಾಗೆ ಅದರಲ್ಲಿ ಕೆಲವೊಂದಿಷ್ಟು ಮೀನುಗಳು ಏನು ಮಾಡ್ತಾ ಇರ್ತವೆ, ಅಳ್ತಾ ಇರ್ತವೆ. ನೋಡಿ, ಇಲ್ಲಿರ್ತಕ್ಕಂಥ ಒಂದು ಕೊಳದಲ್ಲಿ ಎಲೆಗಳಿವೆ, ಗಿಡಗಳಿವೆ, ಇವೆಲ್ಲವುಗಳು ಆ ನೀರಿನಲ್ಲಿ ತುಂಬಿರುತ್ತವೆ. ನೀರು ಕೊಳಕಾಗಿರುತ್ತದೆ. ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೀನುಗಳು ಅಳ್ತಾ ಇರುತ್ತವೆ. ಆ ಅಳುವಂಥ ಶಬ್ದ ಈ ವಿನಯನಿಗೆ ಕೇಳಿಸುತ್ತದೆ. ಆಗ ವಿನಯ್ ಬಂದು ನೋಡ್ತಾನೆ, ಕೇಳ್ತಾನೆ ಏನಂತ. ಹಿ ಆಸ್ಕ್ಡ್ ದೆಮ್. ಇಲ್ಲಿರ್ತಕ್ಕಂಥ ಮೀನುಗಳಿಗೆ ಪ್ರಶ್ನೆ ಮಾಡ್ತಾನೆ ವಿನಯ್. ಏನಂತ ಪ್ರಶ್ನೆ ಮಾಡ್ತಾನೆ? ವೈ ಆರ್ ಯು ಸ್ಯಾಡ್? ಯಾಕಿಷ್ಟು ನೀವು ದುಃಖದಲ್ಲಿದ್ದೀರಾ ಅಂತ ಕೇಳಿದಾಗ ಒಂದು ಫಿಶ್ ಅಂದರೆ ಒಂದು ಮೀನು ಹೇಳುತ್ತೆ ಏನಂತ, ದ ವಾಟರ್ ಈಸ್ ಸೋ ಡರ್ಟಿ. ನೀರೆಲ್ಲವೂ ಏನಾಗಿದೆ, ತುಂಬ ಹೊಲಸಾಗಿದೆ. ಅದಕ್ಕಾಗಿ ನಮಗೆ ಇದರಲ್ಲಿ ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ. ವಿ ಕಾಂಟ್ ಇವನ್ ಸಿ ದ ಸನ್ಲೈಟ್. ನಾವು ಸೂರ್ಯನ ಬೆಳಕನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನಮಗೆ ಇಲ್ಲಿ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಹಾಗೆ ಸೂರ್ಯನ ಬೆಳಕನ್ನು ಕೂಡ ನಾವು ನೋಡ್ತಾ ಇಲ್ಲ ಅಂದಾಗ ವಿನಯ್ ಹೇಳ್ತಾನೆ, ಪ್ರಾಮಿಸ್ ಮಾಡ್ತಾನೆ ಮೀನುಗಳಿಗೆ. ಏನಂತ? ಮೀನುಗಳಿಗೆ ಮತ್ತು ಅದರಲ್ಲಿರ್ತಕ್ಕಂಥ ಇನ್ನುಳಿದ ಪ್ರಾಣಿಗಳಿಗೆ ಆತ ಪ್ರಾಮಿಸ್ ಮಾಡ್ತಾನೆ. ಏನಂತ ನೋಡಿ, ಟು ಹೆಲ್ಪ್ ದ ಫಿಶ್ ಆ್ಯಂಡ್ ಅದರ್ ಆ್ಯನಿಮಲ್ಸ್ ದ್ಯಾಟ್ ವೇರ್ ಇನ್ ದ ಪಾಂಡ್. ನೋಡಿ, ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಪ್ರಾಣಿಗಳಿಗೆ, ಮೀನುಗಳಿಗೆ ಹಾಗೆ ಆತ ಏನು ಮಾಡ್ತಾನೆ, ಈ ಒಂದು ಪಾಂಡನ್ನು ನಾನು ಸ್ವಚ್ಛ ಮಾಡಿ ನಿಮಗೆ ಉಸಿರಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅನ್ನೋಂಥ ಒಂದು ಮಾತನ್ನು, ಪ್ರಾಮಿಸನ್ನು ಕೊಟ್ಟು ಆತ ವಿನಯ್ ಮನೆಗೆ ಹೋಗ್ತಾನೆ. ನಂತರದಲ್ಲಿ ಏನು ಮಾಡ್ತಾನೆ ನೋಡಿ, ಏನು ಮಾಡ್ತಾನೆ ಅಂದರೆ ನೆಕ್ಸ್ಟ್ ಮಾರ್ನಿಂಗ್, ಮರುದಿನ ಬೆಳಗ್ಗೆ ವಿನಯ್ ಬ್ರಾಟ್ ಹಿಸ್ ಫ್ರೆಂಡ್ಸ್, ತನ್ನ ಸ್ನೇಹಿತರೊಂದಿಗೆ. ನೋಡಿ, ವಿನಯ್ ಏನು ಮಾಡ್ತಾನೆ, ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಬರ್ತಾನೆ. ಎಲ್ಲರೂ ಒಟ್ಟಾಗಿ
ಆ್ಯಂಡ್ ಟುಗೆದರ್ ದೆ ಕ್ಲೀನ್ಡ್ ದ ಪಾಂಡ್. ಎಲ್ಲರೂ ಒಟ್ಟಾಗಿ ಆ ಪಾಂಡನ್ನು ಸ್ವಚ್ಛಗೊಳಿಸ್ತಾರೆ. ಅದರಲ್ಲಿರ್ತಕ್ಕಂಥ ಎಲೆಗಳು, ಕಸ ಕಡ್ಡಿಗಳು, ಹೊಲಸಾಗಿರ್ತಕ್ಕಂಥ ನೀರನ್ನು ಎಲ್ಲವನ್ನು ಏನು ಮಾಡ್ತಾರೆ, ಅವರು ಏನು ಮಾಡ್ತಾರೆ, ತೆಗೆದು ಕ್ಲೀನ್ ಮಾಡಿ ಆ ಪ್ರಾಣಿಗಳಿಗೆ ಉಸಿರಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾರೆ. ಅರ್ಥ ಆಯ್ತಾ ನೋಡಿ. ಆಗ ದ ಪಾಂಡ್ ವಾಸ್ ನೌ ಎ ಬೆಟರ್ ಪ್ಲೇಸ್ ಟು ಲಿವ್ ಇನ್. ದ ಫಿಶ್, ದ ಫ್ರಾಗ್ ಆ್ಯಂಡ್ ದ ಟರ್ಟೈಸ್ ಥ್ಯಾಂಕ್ಡ್ ವಿನಯ್ ಆ್ಯಂಡ್ ಹಿಸ್ ಫ್ರೆಂಡ್ಸ್. ನೋಡಿ, ಆ ಒಂದು ಪಾಂಡ್ ಏನಾಯಿತು, ಈಗ ಉಸಿರಾಡಲಿಕ್ಕೆ, ಜೀವಿಸಲಿಕ್ಕೆ ಒಂದು ಉತ್ತಮವಾದಂಥ ಒಂದು ಕೊಳವಾಯಿತು, ಕೆರೆಯಾಯಿತು. ಆಗ ಮೀನು, ಕಪ್ಪೆ, ಆಮೆಗಳು, ನೋಡಿ ಇಲ್ಲಿ ಕಾಣಿಸ್ತವೆ ಅಲ್ವಾ, ಮೀನು, ಕಪ್ಪೆ, ಆಮೆಗಳು ಏನು ಮಾಡ್ತವೆ, ವಿನಯ್ಗೆ ಮತ್ತು ಆತನ ಸ್ನೇಹಿತರಿಗೆ ಧನ್ಯವಾದವನ್ನು ಹೇಳ್ತವೆ. ಥ್ಯಾಂಕ್ಡ್ ವಿನಯ್ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಇದು ಕ್ಲೀನ್ ಎನ್ವಿರಾನ್ಮೆಂಟ್ ಅನ್ನುವಂಥ ಒಂದು ಕಂಪ್ಲೀಟ್ ಸ್ಟೋರಿಯ ಎಕ್ಸ್ಪ್ಲನೇಷನ್ ಆಗಿದೆ. ಇನ್ನು ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ನೋಡೋಣ. ಕ್ಲೀನ್ ಎನ್ವಿರಾನ್ಮೆಂಟ್. ನ್ಯೂ ವರ್ಡ್ಸ್. ಮೂನ್ಲಿಟ್, ಬೆಳದಿಂಗಳು. ಕ್ರೈಯಿಂಗ್, ಅಳುವುದು. ಫಾಲೋಡ್, ಹಿಂಬಾಲಿಸು. ಪಾರ್ಕ್, ಉದ್ಯಾನವನ. ಡರ್ಟಿ, ಹೊಲಸಾದ. ಪಾಂಡ್, ಕೊಳ ಅಥವಾ ಕೆರೆ. ಪ್ಲ್ಯಾಂಟ್ಸ್, ಗಿಡಗಳು. ಲೀವ್ಸ್, ಎಲೆಗಳು. ಫ್ಲೋಟ್, ತೇಲುವುದು. ಫ್ಯೂ, ಕೆಲವು. ಫಿಶ್, ಮೀನು. ಬ್ರೀತ್, ಉಸಿರಾಟ. ಸನ್ಲೈಟ್, ಸೂರ್ಯನ ಬೆಳಕು. ಟುಗೆದರ್, ಒಟ್ಟಿಗೆ. ಫ್ರೆಂಡ್ಸ್, ಗೆಳೆಯರು. ಫ್ರಾಗ್, ಕಪ್ಪೆ. ಎನ್ವಿರಾನ್ಮೆಂಟ್, ಪರಿಸರ, ವಾತಾವರಣ. ಕ್ಲೀನ್, ಸ್ವಚ್ಛ. ಟರ್ಟೈಸ್, ಆಮೆ. ಇವೆಲ್ಲವುಗಳು ಕ್ಲೀನ್ ಎನ್ವಿರಾನ್ಮೆಂಟ್ನಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ. ಪೂರ್ತಿ ವಿಡಿಯೋವನ್ನು ನೋಡಿ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ. ಅರ್ಥ ಆಯ್ತಾ ಮಕ್ಕಳೇ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.